ಹೇಳಿ. ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಜನರು ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ, ಇಲ್ಲಿ ನೀರಿಲ್ಲ, ಜನರ ತೊಂದರೆ ಇಲ್ಲ. ಇನ್ನೂ ಇದೆ, ಇನ್ನೂ ಸ್ವಲ್ಪ ಇನ್ನೊಂದು 10 days ಆಗುವಷ್ಟಿದೆ. ಅಷ್ಟರಲ್ಲಿ ಮತ್ತೆ ನಾವು ಹಿಡ್ಕಲ್ ಡ್ಯಾಮ್ನಿಂದ ಇನ್ನೊಂದು TMC ಬಿಡ್ತೀವಿ. ಅಷ್ಟರಲ್ಲಿ ನೋಡಿ ಮಹಾರಾಷ್ಟ್ರದಿಂದ ಬಿಟ್ಟರು ಒಳ್ಳೇದಾಗ್ತೈತೆ. ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಬರ್ದಿದ್ರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಹಿಡಕಲ್ ಡ್ಯಾಮಿಗೆ. ಎಷ್ಟು ದಿನದಲ್ಲಿ ಬಿಡ್ಬೋದು ಸರ್? ನೋಡೋಣ, ಅಲ್ಲಿ ಸಿಚುವೇಶನ್ ನೋಡ್ತೀವಿ. ಇನ್ನೂ ನಾವು DC ಅವ್ರ ಜೋಡಿ ಮಾತಾಡಿದ್ವಿ. ಇನ್ನೂ 10 ದಿವಸವರೆಗೆ ನೀರಿದೆ ಅಲ್ಲಿ. 10 ದಿವಸ ಒಳಗೆ ಡಿಸಿಷನ್ ತೊಗೊಳ್ತೀವಿ. ಸರ್, ಈಗ ನೇಹಾ ಕೊಲೆಯಲ್ಲಿ ಎಲ್ಲ BJP ನಾಯಕರು ಬಂದು ಪ್ರತಿಭಟನೆ ಮಾಡಿದ್ರು, ಆದರೆ ಅಂಜಲಿ ಕೊಲೆಯಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿದಿಲ್ಲ. ಅದನ್ನಷ್ಟೇ ಅವ್ರು ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ. ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನು ಅವರು ಮಾಡೋರು. ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಇಲ್ಲ. ಅದು ಜನ ತಿಳ್ಕೊಬೇಕು ಅಷ್ಟೇ, ಜನ ತಿಳ್ಕೊಬೇಕು. ಈಗ ಮಹೇಶ್ ತೆಂಗಿನಕಾಯಿ ಅವರು ಆರೋಪ ಮಾಡ್ತಾರೆ ಸರ್, ಇದು ಅಂಜಲಿ ಕೊಲೆ ಆಗಕ್ಕೆ ಕಾರಣ ಸರ್ಕಾರ ಮತ್ತು ಪೊಲೀಸರು ಅಂತ. ಹೌದೌದು ನೋಡಿ, ಅದಕ್ಕೆಲ್ಲ ಹೇಳಲಿಕ್ಕಾಗಲ್ಲ. ಸುಮ್ಮನೆ ಅನಾವಶ್ಯಕ ಏನು ಸಂಬಂಧ ಅವರ ಅಲ್ಲಿ ಕೊಲೆ ಅದಕ್ಕೂ ಸರ್ಕಾರಕ್ಕೆ ಏನು ಸಂಬಂಧ? ವೈಫಲ್ಯ ಆಗೈತೆ ಇಲ್ಲ, ಅದನ್ನೆಲ್ಲ ಅವ್ರಿಗೆಲ್ಲ ಹೇಳಿದ್ ಕೇಳಲಿಕ್ಕಾಗೋಲ್ಲ. ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ. ಇನ್ನೊಂದು 10 days ನಂತರ ಡಿಸಿಷನ್ ತೊಗೊಳ್ತೀವಿ. ಇನ್ನೂ ಆರೋಪಿನ ವಶಕ್ಕೆ ಪಡೆದಿಲ್ಲ ಅಂತ ಪೊಲೀಸರು ಮಾಡೋದು ಕೆಲಸ ಅದು, ಅವ್ರು ಮಾಡಬೇಕಾದ ಕೆಲಸ. ನಾವು ಹೇಳಲಿಕ್ಕಾಗಲ್ಲ, ಅದನ್ನು ವಿರೋಧ ಪಕ್ಷ ಹೇಳೋಕ್ಕಾಗಲ್ಲ, ಆಡಳಿತ ಪಕ್ಷ ಹೇಳೋಕ್ಕಾಗಲ್ಲ. ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ಅದು ಪೊಲೀಸರಿಗೆ ಬಿಟ್ಟಂಥ ವಿಚಾರ. ಸರ್, ನಿನ್ನೆ ದಲಿತರ ನಾಯಕರೆಲ್ಲೋ ನಿಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ದಲಿತ ನಾಯಕರು ಏನು CM ಹತ್ರ ಸಂದು ಹೇಳಿಬಿಟ್ಟೆ. ನಿನ್ನೆ ಬೆಂಗಳೂರಲ್ಲಿ ಹತ್ರ ವಿಚಾರವಾಗಿ ಹೇಳಿದ್ವಿ, ಮುಗಿದು ಮತ್ತೆ ಹೊಸದ್ರದ ಹೇಳಿದ್ವಿ, ಅಲ್ಲಿ ಮುಗಿದಿದ್ವಿ ವಿಚಾರ ಅದ. ಓಕೆ ಸರ್, ಈಗ ಬದಲಾವಣೆ ಆಗುತ್ತೆ ಅಂತೇಳಿ ಇಲ್ಲ, ಅದೆಲ್ಲ ಈಗಲೇ ಹೇಳಾಗಿದೆ. ಮತ್ತು ಪದೇ ಪದೇ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಈಗಲೇ ಹೇಳಿದ್ವಿ, ಬೆಂಗಳೂರಲ್ಲಿ ಹತ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ವಿ. ಸರ್, ಪ್ರಜ್ವಲ್ ರೇವಣ್ಣ ಇಲ್ಲ, ಅದು ನಡೀತಾ ಇದೆ ಎನ್ಕ್ವೈರಿ. ಅದು ನಾವು ಇನ್ನು ಹೋಮ್ ಮಿನಿಸ್ಟ್ರಿ ಹೇಳಬೇಕು. ಅದಕ್ಕೆ ಹೋಮ್ ಮಿನಿಸ್ಟರ್ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತು ಹೆಚ್ಚು ಮಾಹಿತಿ, ನಮ್ಗೆ ಆ ಇಲಾಖೆ ಬಗ್ಗೆ ಗೊತ್ತಿಲ್ಲ. ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿದ್ದೀವಿ. ಸರ್, ಕರ್ನಾಟಕ ತಲೆ ತೆಗೆಸುವಂಥ ಕೆಲಸ ಆಗಿದೆ. ಅದ್ರ ಬಗ್ಗೆ ಏನು ನಾವು ಹೇಳಿಕ್ಕೆ ಖಾಸಗಿ ವಿಷಯ ಹೇಳೋಕ್ಕಾಗಲ್ಲ. ಬೆಳೆ ಕೊಟ್ಟಿದ್ದೀವಿ. ಸುಮಾರು 3 ಲಕ್ಷ ರೈತರಿಗೆ ಕೊಡಬೇಕಾಗಿತ್ತು. ಅದರಲ್ಲಿ 2 ಲಕ್ಷ ಚಿಲ್ಲರ್ ಕೊಟ್ಟಿದ್ವಿ. ಇನ್ನೂ 1 ಲಕ್ಷ ಉಳಿದಿದೆ. ಅದು ದುಡ್ಡು ಬರೋದು ಶಾರ್ಟೇಜ್ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಅದನ್ನು ವೇಟ್ ಮಾಡ್ತಾಯಿದ್ವಿ, ಬಂದ ತಕ್ಷಣ ಕೊಡ್ತೀವಿ. ಮೇವಿದ ಅವಶ್ಯಕತೆ ಇಲ್ಲ. ಮಳೆ ಆಗ್ತಾಯಿದೆ, ಮೇವಿಂದ ಈಗಾಗಲೇ ಇದೆ ನಮ್ಮ ಕಡೆ ಸ್ಟಾಕು. ನ್ಯಾಚುರಲ್ ಆಗಿ ಇನ್ನು ಉತ್ಪತ್ತಿ ಆಗ್ತೈತೆ, ಯಾಕೆ ಮಳೆ ಆಗೋದ್ರಿಂದ. ಸೊ ಆಗ್ತಾಯಿದೆ. ಅಲ್ಲೆಲ್ಲಿ ಕುಡಿ ನೀರಿನ ಸಮಸ್ಯೆ ಕೂಡ ಪರಿಹಾರ ಆಗ್ತಾಯಿದೆ. ಸೊ ಆಗ್ತದೆ. ಇಲ್ಲ, ನಾವು ಟ್ಯಾಂಕರ್ನಿಂದ ಹಾಕ್ತಾ ಇದೀವಲ್ಲ, ಟ್ಯಾಂಕರ್ನಿಂದ ಹಾಕ್ತೀವಿ ಮಳೆ ಆಗುವವರೆಗೆ. ಮತ್ತು ಈಗಾಗಲೇ ಕೆರೆ ಮಳೆಯಿಂದ ಕೆರೆ ತುಂಬ್ತಾ ಇದ್ದೇವೆ. ಹಳ್ಳ ಕೂಡ ಇರ್ತಾ ಇದೆ, ನಡೀತಾ ಇದೆ. ಒಂದು 10ರಿಂದ 20% ಪರಿಹಾರ ಆಗಿದೆ. ಇನ್ನೂ 80% ಆಗಬೇಕು. ಸರಿ, ಕೊನೆಗೆ ನೀರು ಬಿಡಿಸ್ಬೋದಿತ್ತಲ್ಲ ಸರ್? ಈಗ ರಿಕ್ವೆಸ್ಟ್ ಮಾಡಿದ್ದೀವಿ, ಇದೇ ರೀತಿ ತೊಂದರೆ ಆಗ್ತದೆ. ಮಾಡ್ತಾರೆ, ಏನು ಮಾಡಲಿಕ್ಕಾಗೋಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಆಸೆ ಇದೆ ಬಿಡ್ತಾರಂತ. ಬಿಡದೇ ಇದ್ರೆ ನಮ್ಮ ನೀರು ನಾವು ಒಂದು ಸ್ವಲ್ಪ ಬಿಡ್ತೀವಿ. ಇದೆ, ಇನ್ನೂ ನೀರು ನಮ್ಮ ಕಡೆ ಇದೆ, ಸ್ಟಾಕ್ ಇಟ್ಟಿದ್ದೀವಿ. ನೀರು ಈ ಬೇಸಿಗೆಗೋಸ್ಕರ ಇದೆ, ನೀರು ಬಿಡ್ತೀವಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।